ಮಕ್ಕಳೇ, ಇವತ್ತು ನಾನು ಏನು ಮಾಡ್ತೀನಿ ಅಂದ್ರೆ 2020-21ನೇ ಇಸ್ವಿಯ ಇಂಗ್ಲಿಷ್ ಪೇಪರನ್ನು ಬಿಡಿಸ್ತೀನಿ. ಇಲ್ಲಿ ಇಂಗ್ಲಿಷ್ ಪೇಪರ್ನೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸೆಂಟೆನ್ಸ್ ಓದಿದ್ಮೇಲೆ ಅದಕ್ಕೆ ಯಾವುದು ಕರೆಕ್ಟ್ ಬರುತ್ತಾ ಅದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು. ಆಪ್ಷನ್ 1 ಕರೆಕ್ಟು 3 ಕರೆಕ್ಟ್ ಆಗಲ್ಲ. ಹಂಗಾರೆ ಈ ಸೆಂಟೆನ್ಸು ನಾವು ಬರೆಯಂಗಿಲ್ಲ, ಟೈಮ್ ಹೋಗುತ್ತಾ. ನೀವು ಪೇಜ್ ನಂಬರ್ 201 ನೋಡ್ಕೊಂಡ್ರಿ. ಹಿ ಈಸ್ ಎ ಡ್ಯಾಶ್ ಬಾಯ್. ಈ ಹುಡುಗ ಡ್ಯಾಶ್ ಯಂಗ್ ಬಾಯ್. ಇದು ಯೂತ್ಸು, ಯಂಗು, ಸ್ಮೂತು, ಕ್ಲೇವರ್. ಹುಡುಗ ಹೆಂಗಿರ್ತದ ಕ್ಲೇವರ್. ಏನಂದ್ರೆ ಕ್ಲೇವರ್, CLEVER. ಕ್ಲೇವರ್ ಅಂದ್ರೆ ಜಾಣ. ಕ್ಲೇವರ್ ಅಂದ್ರೆ ಏನಪ್ಪ? ಜಾಣ. ಸ್ಪೆಲ್ಲಿಂಗ್ ಹೇಳಿ ನೋಡೋಣ. ಬಾಯ್. ಬಾಯ್ ಅಂದ್ರೆ ಈಗ ನೀವು ಬಾಯ್. ಹೆಂಗ್ ಅಂದ್ರೆ ವಯಸ್ಸು. ಈಗ ನೀವು ವಯಸ್ಸಾದ್ರೆ ಅಂತಾರ, ಮತ್ತೆ ಹೆಂಗ್ ಅಂತ ಯಾಕಂತಿ ನೀನು ಅನ್ಬಾರ್ದು. ಆಮೇಲೆ ಯೂತ್ಸ್. ಯೂತ್ಸ್ ಅಂದ್ರೂ ದೊಡ್ಡವ್ರ ಅಂತ ಅರ್ಥ, ಅದು ಬರಲ್ಲ. ಸ್ಮೂತ್, ಹುಡುಗ ಸ್ಮೂತ್ ಅಂತಾರಲ್ಲ. ಇವು ಯಾವ ಸುಟೇಬಲ್ ಆಗಲ್ಲ ನಿಮ್ಗ. ಈಸ್ ಎ ಕ್ಲೇವರ್, ಸಿ ಈಸ್ ಎ ಕ್ಲೇವರ್. ಲೇಡೀಸ್ ಕೊಟ್ರ ಸಿ ಈಸ್ ಎ ಕ್ಲೇವರ್ ಅಂತ ಹೇಳ್ಬೇಕು, ಗೊತ್ತಾಗ್ತಿಲ್ಲ? ಹಂಗಾರ ಹಿ ಈಸ್ ಎ ಬಂದಲ್ಲಿ ಏನ್ ಮಾಡ್ಬೇಕು? ಕ್ಲೇವರ್ ಅನ್ಬೇಕು. ಆಪ್ಷನ್ ಅದನ್ನ ಬಿ ಅಂತ ಹಾಕೊಡ್ರಿ. ಬಿವೇರ್ ಆಫ್ ಡಾಗ್ಸ್. ಬಿವೇರ್ ಅಂದ್ರೆ ಎಚ್ಚರವಾಗಬೇಕು. ನಾಯಿ ಬಗ್ಗೆ ಎಚ್ಚರದಿಂದ ಇರ್ಬೇಕು ಹೇಳ್ತಾರ. ದ ಸೆಂಟೆನ್ಸ್ ಇಸ್ ಎಂಫಸಿಸ್. ಇಲ್ಲೇ ಈ ವಾಕ್ಯ ಬಿವೇರ್, ನಾಯಿ ಬಗ್ಗೆ ಎಚ್ಚರಿಕೆ ಇರಬೇಕು ಅಂತ ಹೇಳಿದ ಆಪ್ಷನ್ ನೋಡೋಣ. ಅನೌನ್ಸ್ಮೆಂಟು ಅಂದ್ರೆ ಅಲ್ಲಿ ಹಚ್ಚಿರ್ತಾರನೋ ಅಥವಾ ಸ್ಟೇಟ್ಮೆಂಟ್ ಐತನೋ, ಇಂಟ್ರೊಡಕ್ಷನ್ ಕೊಟ್ಟರನೋ, ಯಾರಾದ್ರೂ ನೀವು ನಾಯಿ ಬಗ್ಗೆ ಹೇಳ್ತಾರನೋ, ಎಲ್ಲಿ ಹೊಂಟಿರ್ತೀವಿ ಹೇಳಿಲ್ಲ. ಪ್ರಿಕಾಷನ್ ಅಂದ್ರೆ ನಾವೇನ ಕಾಷನ್. ಕಾಷನ್ ಅಂದ್ರೆ ಎಚ್ಚರಿಕೆ ತಗೋಬೇಕು. ಈಗ ನಮ್ ಅಕ್ಕಡೆ ಹೋಗ್ಬೇಡ್ರಿ, ಅಲ್ಲಿ ಯಾಕೆ ಕಾಣಿಸ್ತೀನಿ ಅಂದ್ರೆ ಎಚ್ಚರಿಕೆ. ನಾವು ನಾಯಿ ಬಗ್ಗೆ ಎಚ್ಚರಿಕೆ ತಗೋಬೇಕಿಲ್ಲ, ಅಲ್ಲಿ ಕಾಷನ್ ಅಂತಾರ. ಪ್ರಿಕಾಷನ್ ಅಂದ್ರ ಮುನ್ನೆಚ್ಚರಿಕೆ ಇರ್ತೈತಿ. ಕಾಷನ್ ಅಂದ್ರೆ ಎಚ್ಚರಿಕೆ. ಬಿವೇರ್ ಅಂದ್ರೆ ಎಚ್ಚರಿಕೆ ವಹಿಸಬೇಕು. ಎದ್ರ ಬಗ್ಗೆ? ಡಾಗ್. ಡಾಗ್ ಅಂದ್ರ ನಾಯಿ ಅಂತ ಬರ್ತೈತ್ರ. ಕಾಷನ್. ಕಾಷನ್ ಸ್ಪೆಲ್ಲಿಂಗ್ ಅನ್ಕೊಂಡ್ರೆ ನೀವು ಹೇಳ್ಬೇಕು. ಎಚ್ಚರಿಕೆ. ಕಾಷನ್ ಅಂದ್ರೆ ಏನಪ್ಪ? ಐ ಕ್ರಾಸ್ಡ್ ದಿ ರೋಡ್ ಕೇರ್ಫುಲಿ. ನಾನು ಈ ಕಡೆ ಲಕ್ಷ ಕೊಡ್ರಿ. ನಾನು ರೋಡನ್ನು ದಾಟುತ್ತೇನೆ. ಕೇರ್ಫುಲಿ ಅಂದ್ರ ಎಚ್ಚರಿಕೆಯಿಂದ. ಐಡೆಂಟಿಫೈ ದಿ ಕೈಂಡ್ ಆಫ್ ಸೆಂಟೆನ್ಸ್. ಈ ವಾಕ್ಯದಲ್ಲಿ ನಾನು ರೋಡನ್ನು ಏನ್ ಮಾಡ್ತೀನಿ? ಬಿವೇರ್ ಅಂದ್ರೆ ಎಚ್ಚರಿಕೆಯಿಂದ ದಾಟ್ತೀನಿ. ಈ ಸೆಂಟೆನ್ಸ್ ನಲ್ಲಿ ಹಂಗಾರೆ ಹೆಂಗ್ ದಾಟಬೇಕು ಅನ್ನೋದು ಇಲ್ಲಿ ಕೊಟ್ರ ಆಪ್ಷನ್ ಅದ. ಹೇಳ್ತೀನಿ. ಸಿಂಪಲ್ ಪ್ರೆಸೆಂಟ್, ಸಿಂಪ್ಲಿ ಪಾಸ್ಟ್, ಪರ್ಫೆಕ್ಟ್ ಪಾಸ್ಟ್, ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್. ಕ್ರಾಸ್ಡ್ ಇಡೀ ಪ್ರತ್ಯಯ ಬಂದೈತೆ. ಎದ್ರ ಬರ್ತದ? ಪ್ರೆಸೆಂಟ್ ನಾಗ ಬರ್ತಾ, ಪಾಸ್ಟ್ ನಾಗ ಬರ್ತಾ? V1 ನ V2 ನ V2. ವೆರಿ ಗುಡ್. ಇಡೀ ಪ್ರತ್ಯಯ ಬಂದ್ರೆ V2 ಅಂತ ಹೇಳಿದಿಲ್ಲ. ಹಂಗಾರೆ ಅಲ್ಲಿ ಆಪ್ಷನ್ ಕ್ರಾಸ್ಡ್ ದಿ ಕೇರ್ಫುಲಿ, ಐಡೆಂಟಿಫೈ ದಿ ಕೈಂಡ್ ಆಫ್ ಸೆಂಟೆನ್ಸ್. ಕ್ರಾಸ್ಡ್ ಅದು ಯಾವ್ದತ್ತ? ಸಿಂಪಲ್ ಪಾಸ್ಟ್ ಆಗುತ್ತೆ. ಏನಂತ? ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಆಗುತ್ತೆ. ಅಂದ್ರೆ ಓಡೋಕಿಲ್ಲ, ರೋಡ್ ದಾಟಾಗ ಹೋಗ್ತಿರ್ತೀರಿ, ಆದ್ರೆ ಸ್ವಲ್ಪ ಫಾಸ್ಟ್ ಹೋಗ್ತಿರ್ತೀರಿ, ಹಿಂದೆ ಮುಂದೆ ಹೋಗ್ತೀರಿ. ವೆರಿ ಫಾಸ್ಟ್ ಹೋಗ್ತೀರಿ, ಹೋಗಲ್ಲ. ಆಪ್ಷನ್ ಅದರಲ್ಲಿ. ವಾಶ್. ವಾಶ್ ಅಂದ್ರೆ ತೊಳೆ. ವಾಶ್ ದಿ ಡ್ಯಾಶ್ ಬಿಫೋರ್ ಈಟಿಂಗ್ ದಮ್. ನಾವು ತೊಳಿಬೇಕು ಉಣ್ಣೋದಕ್ಕಿಂತ ಮುಂಚೆ. ಡ್ಯಾಶ್ ಕೈ. ಅದ ಊಟದಕ್ಕಿಂತ ಮುಂಚೆ. ಅಥವಾ ನಾವು ನೋಡಿದ್ವಿ ಫ್ರೂಟ್ಸ್, ಅಲ್ಲಿ ನೀವು ಈಟ್ ಅಂತ ಕೊಟ್ಟಿಲ್ಲ, ಅವರು ಕೈ ತೊಳಿಬೇಕು ನಿಜ. ಅವರು ತಿನ್ನೋದಕ್ಕಿಂತ ಮುಂಚೆ ನಾವು ಏನಾದ್ರು ಫುಡ್ ಇದು ತಂದಿದ್ರಂದ್ರ, ಫ್ರೂಟ್ಸ್ ತಂದಿದ್ರಂದ್ರ ತೊಳಿಬೇಕು. ಆಪ್ಷನ್ ನೋಡ್ಕೋಬೇಕಲ್ಲಿ. ಟೇಬಲ್ ಐತಿ, ವಾಟರ್ ಐತಿ, ಬಾಲ್ ಐತಿ, ಫ್ರೂಟ್ಸ್ ಐತಿ. ಈಗ ಹ್ಯಾಂಡ್ ವಾಶ್ ಮಾಡ್ಕೋಬೇಕು, ಒಪ್ಕೊಂತೀನಿ ನಾನು. ಆಪ್ಷನ್ ನೋಡ್ಕೋಬೇಕಲ್ಲ ಅಲ್ಲಿ. ಅಲ್ಲಿ ಮೀಲ್ ಅಂತ ಕೊಟ್ಟಿದ್ರು ಬರ್ತಿತ್ತ. ಫ್ರೂಟ್ಸ್. ಫ್ರೂಟ್ಸ್ ಸ್ಪೆಲ್ಲಿಂಗ್ ಅಂದ್ರೆ ಪ್ರೊನೌನ್ಸಿಯೇಷನ್ ಮಾಡ್ಬೇಕು. ಹಣ್ಣುಗಳು. ಫ್ರೂಟ್ ಅಂದ್ರ ಒಂದು, ಫ್ರೂಟ್ಸ್ ಅಂದ್ರ ಹಣ್ಣುಗಳು. ಗೊತ್ತಾಯ್ತಾ? ದ ಸನ್ ರೈಸಸ್. ಸೂರ್ಯ ಹುಟ್ಟುತ್ತಾ ಇದ್ದಾನೆ. ಇನ್ ಡ್ಯಾಶ್ ದಿಕ್ಕಲ್ಲಿ. ಡ್ಯಾಶ್ ಈಸ್ಟ್, ವೆಸ್ಟ್, ನಾರ್ತ್ ಅಂತ ಐತಿ. ಅದು ಪೂರ್ವಕ್ಕೆ ನಾವು ಯಾವಾಗಲೂ ಈಸ್ಟ್ ಅಂತ ಕರಿತೀವಿ. ಹಂಗಾರ ಸೂರ್ಯ ಯಾವ ದಿಕ್ಕಿಗೆ ಹುಡ್ತಾ
ಇಲ್ಲಿ RAISE ಹೌದಾ? ರೈಸ್ ಅಂದ್ರೆ ಹುಟ್ಟು ಆತ ಅಥವಾ ಸೂರ್ಯ ಮುಳುಗೋದು ಅಂತ ಕೇಳಿದಪ್ಪ ಈ ಸಲ ಅಥವಾ ಸೂರ್ಯ ಮುಳುಗೋದು. ಸನ್ಸೆಟ್ ಏನನ್ಬೇಕು? ಸನ್ಸೆಟ್. ಸೂರ್ಯ ಮುಳುಗೋದಕ್ಕೆ ಯಾವ್ದಂದ್ರ ವೆಸ್ಟ್ ಅನ್ಬೇಕು. ಏನನ್ಬೇಕು? ಓಕೆ, ತಲೆಗೆ ಇರ್ಲಿ ಅದು, ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಯಾವ್ದು ನಾನು ಡ್ಯಾಶ್ ಈ ಕಮ್ಸ್ ಟು ಹಾಸ್ ಸ್ಕೂಲ್ ಇನ್ ಟೈಮ್ ಎವ್ರಿ ಡೇ. ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಯಾರ. ಸ್ಕೂಲ್ಗೆ ಅವನು ಎವ್ರಿ ಡೇ ಟೈಮ್ ಬರ್ತಾನ. ಅವ್ನು ನೋಡಿ ಹ್ಯಾಸ್, ಡೂ, ಈಸ್, ಡಸ್. ಹಿ ಡಸ್ ನಾಟ್. ಅವನು ಸರಿಯಾಗಿ ಶಾಲೆಗೆ ಬರಲ್ಲ. ಹಿ ಡಸ್ ನಾಟ್ ಅಂತಾರೆ. ಅದಕ್ಕೆ ನಂತರ ಡಸ್ ನಾಟ್. ಡಸಸ್ ನೋಡಿ ಶಾರ್ಟ್ ಫಾರ್ಮ್ ಐತಲ್ಲ, DOES ಅಂತ ಐತಿಲ್ಲ. ಹಿಂಗಿದ್ದಾಗ ಡಜಿ ಅನ್ಬೇಕಲ್ಲಿ. ಡಸ್ ನಾಟ್ ಅಲ್ಲ, ಡಸ್. DOSE ಡಜಿ. ಏನಿರ್ಬೇಕು? ಡಜಿ. ಅವನು ಸರಿಯಾಗಿ ಶಾಲೆಗೆ ಬರ್ತಾನ ಅಂತ ಪ್ರಶ್ನೆ ಮಾಡಕತ್ತಾರ. ಅಲ್ಲಿ ಆಪ್ಷನ್ ಏನ್ ಹಾಕೋಬೇಕು ನೀವು? ಆಪ್ಷನ್ ಯಾವ್ದು ಹಾಕೊಂಡ್ರಿ? ಕ್ವಶನ್ ನಂಬರ್ ಎಷ್ಟು ಅದ? 25. 25 25 ಡಿ. ಈಗ 27 ಬರೋಣ. ದ ಸಿನಾನಮ್ಸ್ ಆಫ್ ದ ಟ್ರಬಲಿನ ಒಂದು ಸೇಮ್ ವರ್ಡ್ಸ್ ಸಿನಾನಿಮಸ್ ಅಂತ ಕರೀತಾರೆ. ಸಮಾನಾರ್ಥಕ ಪದ ಅಂತ ಕರೀತಾರೆ. ಹೌದಾ? ಇಲ್ಲಿ ಟ್ರಬಲ್ ಅಂದ್ರೆ ತೊಂದರೆ. ಟ್ರಬಲ್ ಸ್ಪೆಲ್ಲಿಂಗ್ ಹೇಳಿದ್ರಿ? ಕರೆಕ್ಟ್ ಆಗಿ ಅನ್ಬೇಕು. TROUBLE ಅನ್ರಿ. ಟ್ರಬಲ್ ಏನೇನಂದ್ರೆ ಇದಂದ್ರೆ ಟ್ರಬಲ್ ಆಗಿದ್ರೆ ಸಮಸ್ಯೆ. ಅದಕ್ಕೆ ಸಮಾನಾರ್ಥಕ ಪದ ಅಂದ್ರೆ ಸೇಮ್ ಅರ್ಥ ಕೊಡ್ತಕ್ಕಂಥ ಪದಕ್ಕೆ ಸಮಾನಾರ್ಥಕ ಪದ ಅಂತ ಕರಿತೀವಿ. ಅಲ್ಲಿ ನೋಡು ಪ್ರಾಬ್ಲಮ್ ಅನ್ಬೇಕು. ಪ್ರಾಬ್ಲಮ್ PROBLEM ಪ್ರಾಬ್ಲಮ್. ನೋಡ್ರಿ ಪ್ರಾಬ್ಲಮ್ ಅಂದ್ರು ಒಂದ, ಟ್ರಬಲ್ ಅಂದ್ರು ಒಂದ. ಗೊತ್ತಾತಿಲ್ಲ? ಸಿನಾನಿಮಸ್ ಅಂದ್ರೇನ? ಸಮಾನಾರ್ಥಕ ಪದ ಅಂತ ಇಂಗ್ಲಿಷ್ನ ತಿಳ್ಕೊಡ್ರಿ. ಸಿನಾನಿಮಸ್ ಅಂತ ಬಂತಂದ್ರ ಅಲ್ಲಿ ಟ್ರಬಲ್ ಪ್ರಾಬ್ಲಮ್ ಸೇಮ್ ಇರ್ತೈತಿ. ಗೊತ್ತಾಯ್ತಾ? ಮತ್ತೆ ಬೇರೆ ಕೊಟ್ರೆ ಸ್ವಲ್ಪ ಇದನ್ನ ಮಾಡ್ರಿ. ಆಪ್ಷನ್ ಸಿ 28 ನೋಡಿ. ಐ ವಿಲ್ ಕಮ್ ಟು ಮಾರ್ಕೆಟ್ ಎಟ್. ನಾನು ಮಾರ್ಕೆಟಿಗೆ ಬರ್ತೇನೆ ಎಟ್ ಡ್ಯಾಶ್ ಅಂದಲ್ಲ, ಅಲ್ಲಿ ಕ್ಲಾಕ್ ಟೈಮಿಂಗ್ ತುಂಬಿರ್ಬೇಕು. ಲುಕ್ ಎಟ್ ದ ಪಿಕ್ಚರ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್. ಅಲ್ಲಿ ಗಡಿಯಾರವನ್ನು ನೋಡ್ರಿ. ನಾನು ಈ ಗಡಿಯಾರಕ್ಕೆ ಮಾರ್ಕೆಟಿಗೆ ಬಂದೀನಿ. ಅದೈತಿ 5:15 ಐತಲ್ಲ, ಇಂಗ್ಲಿಷ್ನ್ಯಾಗ 5:15 ಏನಂತೆ? ಕ್ವಾರ್ಟರ್ ಪಾಸ್ಟ್ 5 o'clock ಅನ್ಬೇಕು. ಏನನ್ಬೇಕ? Quarter past 5 o'clock. ಕ್ವಾರ್ಟರ್ ಪಾಸ್ಟ್ ಹಚ್ಚಬೇಕು. ಯಾವುದೇ ಗಂಟೆ ಹೇಳುವಾಗ 15 ನಿಮಿಷ ಅಂತ ನಿಮಗೆ ಬಂತು ಅಂದ್ರ ಅಲ್ಲಿ ಕ್ವಾರ್ಟರ್ ಪಾಸ್ಟ್ ಹಚ್ಚಬೇಕು. ಏನ್ ಹಚ್ಕೋಬೇಕಲ್ಲಿ? ಕ್ವಾರ್ಟರ್ ಪಾಸ್ಟ್. ಹೇಳ್ರಿ. QUART ಇದೆ ನೋಡ್ರಿ. ಅಲ್ಲಿ QART ನೋಡಿ. ಕ್ಲಾಕ್ ಅಂತ ಹೇಳಿ ನೀವು ಅಲ್ಲಿ ಗುರುತಿಸ್ಬೇಕಾದ್ರೆ ಏನ್ ಮಾಡ್ಬೇಕು? 0 ದೊಡ್ಡ 0 ಕೊಟ್ಟು ಅಪೋಸ್ಟ್ರೋಫ್ ಹಚ್ಬಿಟ್ರೆ ಕ್ಲಾಕ್ ಅಂತ ಅರ್ಥ ಆಗುತ್ತೆ. ಈಗ 6:15 ಇಲ್ಲಿ ಏನ್ ಹೇಳಿದ್ರೆ 5:15. ಕ್ವಾರ್ಟರ್ ಪಾಸ್ಟ್ 5 o'clock ಐತಿ. Quarter past 6 o'clock. 7:15 ಹೇಳ್ರಿ. Quarter ಅಂದ್ರೆ 15 ನಿಮಿಷ ಬಂತಂದ್ರೆ ಕ್ವಾರ್ಟರ್ ಫಾಸ್ಟ್ ಇಟ್ಕೊಳ್ಳಿ. ಆಮೇಲೆ ಒರಿ ಬಂತಂದ್ರೆ ಆಫ್ ಫಾಸ್ಟ್ ಅಂತ ಬರ್ತೈತಿ. ಆಫ್ ಫಾಸ್ಟ್ ಅಂತ ಬರ್ತೈತಿ. ಇದನ್ನ 5:15 ಅಂತ ಕೊಟ್ಟಿದ್ರೆ ಆಫ್ ಫಾಸ್ಟ್ ಇರ್ತೈತಿ. ನೆನ್ಪಿಟ್ಟು. ಅಥವಾ 45 ಬಂದ್ರೆ ಕ್ವಾರ್ಟರ್ 2 ಅಂತ ಬರ್ತೈತಿ. 10:45 ಇತ್ತಂದ್ರ ಕ್ವಾರ್ಟರ್ 2 ಹಚ್ಬೇಕು. ಇಲ್ಲಿ ಕ್ವಾರ್ಟರ್ ಫಾಸ್ಟ್ ಅಂದ್ರ 15, ಕ್ವಾರ್ಟರ್ 2 ಅಂದ್ರ 45 ನಿಮಿಷದಾಗ ಹೇಳ್ರಿ. ಹಾಫ್ ಫಾಸ್ಟ್ ಅಂದ್ರ ವರಿ 2:15, 3:15 ಇತ್ತಂದ್ರ 2:15 ಇತ್ತಂದ್ರ ಹಾಫ್ ಫಾಸ್ಟ್ 2, 3:15 ಇತ್ತಂದ್ರ ಹಾಫ್ ಫಾಸ್ಟ್ 3. ಹಾಫ್ ಫಾಸ್ಟ್ ಅಂದ್ರೆ ಎಷ್ಟು ಗಂಟೆ ಇರ್ತಂತ ಹೇಳ್ಬೇಕು? 2:15 ಹೇಳ್ರಿ. ಹಾಫ್ ಫಾಸ್ಟ್ 2 ಹೌದಲ್ಲ? ಕರೆಕ್ಟ್ ಗಂಟೆ ಇತ್ತು ಅಂದ್ರೆ ಕರೆಕ್ಟ್ 6 ಗಂಟೆ ಇತ್ತಂದ್ರ
ಈಗ 6 ಗಂಟೆ 6 o'clock. 6 o'clock. At 6 o'clock ಅನ್ಬೇಕು ಏನನ್ಬೇಕು At 6 o'clock. ಇವಾಗ ನಿಮ್ಮ ಆಪ್ಷನ್ಯಾಗ 15 ಅಂತ ಬಂತಂದ್ರ 6:15 ಅದು ಎಷ್ಟು ಗಂಟೆ ಬರಲಿ ಅಲ್ಲಿ ಬಂತಂದ್ರ ನೀವು ಕ್ವಾರ್ಟರ್ ಫಾಸ್ಟ್ ಹುಡುಕ್ಬೇಕು. 45 ಅಂತ ಕ್ವಾರ್ಟರ್ 2 ಹುಡುಕ್ಬೇಕು. ವರಿ ಗಂಟೆ ಬಂತಂದ್ರ ಹಾಫ್ ಫಾಸ್ಟ್ ಹುಡುಕ್ಬೇಕು. ಕರೆಕ್ಟ್ ಗಂಟೆ ಬಂತಂದ್ರ 8 o'clock ಅಂತ ಹುಡುಕ್ಬೇಕು. ಗೊತ್ತಾಯ್ತಾ? 4 ಇವು 4ರಲ್ಲಿ ಒಂದನ್ನು ನಿಮ್ಗೆ ಕೊಡ್ತಾರೆ ಗ್ಯಾರಂಟಿ. ಓಕೆನಾ? ಮುಂದೆ ಹೋಗೋಣ. ಲಿಟಲ್ ಬಾಯ್ಸ್ ಸೆಲೆಕ್ಟ್ ದ ಕರೆಕ್ಟ್ ಪ್ಲೂರಲ್ ಫಾರ್ಮ್ಸ್. ಇಲ್ಲಿ ನೋಡು ಲಿಟಲ್ ಬಾಯ್ ಐತಿ ಸಣ್ಣ ಹುಡುಗ ಇನ್ನು ಬಹುವಚನ ಮಾಡಿ ಪ್ಲೂರಲ್ಸ್ ಅಂದ್ರೆ ನೆನಪಿಟ್ಕೊಳ್ರಿ ಸಣ್ಣ ಹುಡುಗ ಐತಿ ಇಲ್ಲಿ ಸಣ್ಣ ಹುಡುಗರು ಅಂತ ಮಾಡ್ಬೇಕು. ಲಿಟಲ್ ಬಾಯ್ ಇದ್ದದ Little boys. ಆಪ್ಷನ್ ಏನು ನೋಡ್ರಿ ಅಲ್ಲಿ ಲಿಟಲ್ ಬಾಯ್ಸ್. LITT ಅಲ್ಲಿ ಲಿಟಲ್ ಅಂದ್ರೆ ಚಿಕ್ಕದು LITT ಅಲ್ಲಿ ಲಿಟಲ್ ಬಾಯ್ಸ್ BOYS ಬಾಯ್ಸ್ ಮತ್ತ BOYES ಅಂತ ಹಚ್ಚಬೇಡ್ರಿ. ಲಿಟಲ್ ಬಾಯ್ಸ್ ಅಂದ್ರೇನ ಚಿಕ್ಕ ಮಕ್ಕಳು. ಪ್ಲೂರಲ್ ಬಂತಿಲ್ಲ ಅಲ್ಲಿ ಚಿಕ್ಕ ಮಕ್ಕಳು ಅನ್ಬೇಕು. ಪ್ಲೂರಲ್ ಬಂದ್ರ ಅಲ್ಲಿ ಪ್ಲೂರಲ್ ಕೊಟ್ಟು ನಿನಗ ಇದನ್ನ ಮಾಡಿದ್ರ ಸಿಂಗ್ಲರ್ ಮಾಡೋದಿದ್ರೆ ಏನು ಹೇಳ್ತಿದ್ರಲ್ಲಿ ಲಿಟಲ್ ಬಾಯ್ ಹೌದಲ್ಲ. ಲಿಟಲ್ ಬಾಯ್ ಇದ್ರೆ ಲಿಟಲ್ ಬಾಯ್ಸ್ ಅನ್ಬೇಕು. ಲಿಟಲ್ ಬಾಯ್ಸ್ ಇರ್ತಂದ್ರೆ ಲಿಟಲ್ ಬಾಯ್ ಅನ್ಬೇಕು. ಗೊತ್ತಾಯ್ತಾ? ತಲೆಯಾಗಿರ್ಲಿ. ನೆಕ್ಸ್ಟ್ ವಿ ಟೇಸ್ಟ್ ವಿತ್ ಅವರ್ ನಾವು ರುಚಿ ನೋಡ್ತಾ ಇರ್ತೀವಿ. ವಿ ಟೇಸ್ಟ್ ಅಂದ್ರೆ ರುಚಿ ನೋಡ್ತೀವಿ. ವಿತ್ ಅವರ್ ನಮ್ಮದರಿಂದ ಡ್ಯಾಶ್ ಮೌತ್ ಏನ್ ಟೀತ್ ಏನು ಸ್ಟಮಕ್ ಅಥವಾ ಟಂಗ್. ಗೊತ್ತೈತಿಲ್ಲ? ಸ್ಟಮಕ್ ಅಂದ್ರ ಮೌತ್ ಅಂದ್ರ ಟೀತ್ ಅಂದ್ರ ಟಂಗ್ ಅಂದ್ರ ಗೊತ್ತಾತ? ಈಗ ಟೇಸ್ಟ್ ನೋಡೋದಂದ್ರ ನಾಲ್ಗೆ ಬರ್ತಾ ಅವಾಗ ಸ್ಮೂತ್ ಟೀತ್ ಬಗ್ಗೆ ಕೇಳ್ಬೋದ ಐ ಬಾಯ್ಟ್ ದಿ ಅಥವಾ ಐ ಬಾಟ್ ದಿ ಫುಡ್ ಅಂತ ಕೊಡ್ಬೋದು. ನಾಳೆ ನಾನು ಕಚ್ತೀನಿ ಆಹಾರವನ್ನು ಕಚ್ತೀನಿ ಅಂತ ಕೊಡ್ಬೋದು. ಅವಾಗ ನೀವೇನು ನೋಡ್ಬೇಕು ಟೀತ್ ತಗೋಬೇಕಾಗುತ್ತೆ. ಇವು ಆಪ್ಷನ್ ಗೊತ್ತಿರ್ತಾವಿಲ್ಲ ನೆನಪಿಟ್ಕೊಳ್ರಿ. ಹಂಗಾರೆ ನಾ ಟೇಸ್ಟ್ ನೋಡೋದು ಟಂಗ್ ಸ್ಪೆಲ್ಲಿಂಗ್ ಹೇಳ್ಬೇಕು ಪಟ ಪಟ. TONGUE ಹೇಳಿ ನೋಡ. ಓಕೆ ಆಗರ ಟಂಗ್ ಅಂತ ಹಾಕೊಡ್ರಿ. ನೆಕ್ಸ್ಟ್ ದ ಪ್ಲೇಸ್ ವೇರ್ ಬರ್ಡ್ಸ್ ಲಿವ್ ಈಸ್ ಎ ಪಕ್ಷಿಗಳು ಇರುವುದು ಎಲ್ಲಿ ವಾಸವಂತವು. ನೆಕ್ಸ್ಟ್ ಅಂದ್ರ ಗೂಡು. ಹೌಸ್ ಅನ್ನ ಪಕ್ಷಿಗಳು ಮನೆಯಲ್ಲಿ ಇರ್ತಾವನ ಕೇಸ್ ಗುಹೆದಲ್ಲಿ ಇರ್ತಾವನ ಬಂಗ್ಲೋದಾಗ ಇರ್ತಾವನ ಬಂಗ್ಲೋ ಅಂದ್ರ ಅಲ್ಲಿ ಮೆನ್ಸ್ ಬರ್ತಾರ ವುಮನ್ಸ್. ಕೇಸ್ ಅಂದ್ರ ಪಕ್ಷಿಗಳನ್ನ ಹೇಳ್ತಾರ. ನೆಕ್ಸ್ಟ್ ಅಂದ್ರ ಗುಬ್ಬಿಗಳು ಇರ್ತಾವ. ಹೌಸ್ ಅಂದ್ರ ಮನುಷ್ಯರು ಇರ್ತಾರ. ಸೆಂಟೆನ್ಸ್ ನಾಗ ಏನಿರ್ತ ನೋಡಿ ಇವು ಆಪ್ಷನ್ ಇರ್ಬೇಕು. ನೆಕ್ಸ್ಟ್ ಈ ಕಡೆ 32 ಯು ಆರ್ ದ ಸ್ಟೂಡೆಂಟ್ 6th ಸ್ಟ್ಯಾಂಡರ್ಡ್ ಚೂಸ್ ದಿ ಕ್ವಶನ್ ಟ್ಯಾಗ್. ನೀವು 6ನೇ ಹುಡುಗರ. ಇಲ್ಲಿ ಪ್ರಶ್ನೆ ಮಾಡ್ತೀನಿ ಕನ್ನಡ. ನೀವು 6ನೇ ಹುಡುಗರಾ ಅಂತ ನಾ ಕೇಳಿ ನೀವು ಕ್ವಶನ್ ಅದ ಇಲ್ಲಿ ಹೇಳ್ಯಾರ ಯು ಆರ್ 6th ಸ್ಟೂಡೆಂಟ್. ನೀವೆಲ್ಲರೂ ಈ ಸದ 6th ಸ್ಟೂಡೆಂಟ್. ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ ನೀವು 6ನೇ ಸ್ಟೂಡೆಂಟಾ ಅಂತ ಕೇಳ್ತೀನಿ. ಅದನ್ನ ಇಂಗ್ಲೀಷ್ನಾಗ ಹೆಂಗೆ ಕೇಳ್ಬೋದು? ಇಲ್ಲ ಅಲ್ಲೇ ಯು ಆರ್ ನಾಟ್ ಇಲ್ಲಿ ನೋಡು 6th ಸ್ಟ್ಯಾಂಡರ್ಡ್ ಚೂಸ್ ದಿ ಕ್ವಶನ್ ಟ್ಯಾಗ್. ಇಲ್ಲಿ ಯು ಆರ್ ನಾಟ್ ಹೌದಲ್ವಾ ಯು ಆರ್ ನಾಟ್ ಅಂತ ಹಚ್ಕೋಬೇಕು. ಇಲ್ಲಿ ಸ್ನೇಕ್ ಹಿಸ್ಸಸ್ ಅಂದ್ರ ಹಾವು ಬುಷ್ ಅಂತೈತಿ ಹೌದಾ. ಬರ್ಡ್ಸ್ ಕ್ರಿಪ್ಸ್ ಅದ್ರ ಸೌಂಡ್ ಕ್ರಿಪ್ಸ್ ಅಂತ ಅನ್ಬೇಕು. ಮ್ಯೂಸ್ ಅಂತ ಬಂದ್ರ ಕ್ಯಾಟ್. ನೆಕ್ಸ್ಟ್ ಅಂತ ಬಂದ್ರ ಹಾರ್ಸ್. ಮೂಸ್ ಅಂತ ಬಂದ್ರ ಕೌ. ಯಾಕವ ನೆನಪಿಡ್ಬೇಕು ತಾಯಿ ಎಲ್ಲ ಸೌಂಡ್ಸ್ ನೆನಪಿಡ್ಬೇಕು. ಈಗ ಇದನ್ನ ಕೊಟ್ರ ಸ್ನೇಕ್ ಕೊಟ್ರ ಹಿಸ್ಸಸ್. ಮ್ಯೂಸ್ ಅಂತ ಕೊಟ್ರ ಕ್ಯಾಟ್ ಕೊಟ್ರ ಮ್ಯೂಸ್. ಬರ್ಡ್ಸ್ ಕೊಟ್ರ ಕ್ರಿಪ್ಸ್. ಹಾರ್ಸ್ ಕೊಟ್ರ ನೆಕ್. ಕೌ ಕೊಟ್ರ ಗೊತ್ತಾಗ್ತಿಲ್ಲ. ಇವಿಷ್ಟ್ರೊಳಗ ಒಂದು ಡೆಫಿನೆಟ್ ಬರುತ್ತೆ ನಿಮಗೆ ನೋಡಿ. Rewrite the following sentence using the plural form of the underlined words. ನೀವು ಇದನ್ನ ಕೆಳಗಿರುವ ಸೆಂಟೆನ್ಸ್ ಅನ್ನ ಏನ್ ಮಾಡಬೇಕು? ಬಹುವಚನ ಮಾಡಿರ್ತಾರ ಲಕ್ಷ ಕೊಡ್ರಿ. I appropriate your love for animals and birds. ನೀವು
ಪ್ರಾಣಿ ಪಕ್ಷಿಗಳನ್ನು ಪ್ರೀತಿ ಮಾಡೋದು ನಾನು ತುಂಬಾ ಇಷ್ಟಪಡ್ತೀನಿ ಅಂತ. ಅಪ್ರಾಪ್ರಿಯೇಟ್ ಅಂದ್ರೆ ವರ್ಣಿಸ್ತೈತಿ. ಅದನ್ನ ವರ್ಣನೆ ಮಾಡ್ತಕ್ಕಂಥ ವರ್ಡ್ಸ್ ಸಂಬಂಧಪಟ್ಟದ್ದು ಒಂದು ಕರೆಕ್ಟ್ ಆದ ಸೆಂಟೆನ್ಸ್ ಕೊಟ್ಬಿಟ್ರ. ಅದು ಹೆಂಗಂದ್ರ ವಿ ಅಪ್ರಾಪ್ರಿಯೇಟ್ ಯುವರ್ ಲವ್ ಫಾರ್ ಅನಿಮಲ್ಸ್ ಅಂಡ್ ಬರ್ಡ್ಸ್. ವಿ ನಾವು ಪ್ರಾಣಿ ಪಕ್ಷಿಗಳನ್ನು ತುಂಬಾ ಪ್ರೀತಿ ಮಾಡುತ್ತೇವೆ, ರಕ್ಷಣೆ ಮಾಡುತ್ತೇವೆ, ಅವುಗಳನ್ನು ಚೆನ್ನಾಗಿ ನೋಡಿಕೊಂತೀವಿ ಅನ್ನೋಕ ಲವ್ ಆಫ್ ಬರ್ಡ್ಸ್ ಅಂಡ್ ಅನಿಮಲ್ಸ್. ಗೊತ್ತದ? ಆಪ್ಷನ್ ಬಿ. ನೆಕ್ಸ್ಟ್ ಮೊದಲು ಶೂಟ್ ದ ಎನಿಮೀಸ್. ಸಜೆಸ್ಟ್ ಎನಿಮೀಸ್ಗಳನ್ನು ಶೂಟ್ ಮಾಡ್ತೀವಿ. ಶೂಟ್ ಮಾಡೋದಂದ್ರೆ ಗನ್ ಹೊಡೆಯೋದು, ಬುಲೆಟ್ ಇಟ್ಟು ಗನ್ ಹೊಡೆಯೋದು, ಶೂಟ್ ಮಾಡೋದು ಅಂತಾರೆ. ಇನ್ನು ಯಾರು ಮಾಡ್ತಾರೆ? ಆರ್ಮಿಯರ್ ಮಾಡ್ತಾರೆ, ಹೌದಲ್ಲ? ಶೂಟ್ ಮಾಡೋದು. ಹಂಗಾರೆ ಶೂಟ್ ಮಾಡಾಕ ಇಲ್ಲೇ ನೋಡು, ಸಜೆಸ್ಟ್ ಮಾಡೋದು ಯಾವುದು? ನೀವು ಶೂಟ್ ಮಾಡ್ರಿ ಅಂತ ಸಜೆಸ್ಟ್ ಅಂದ್ರೆ ಆದೇಶ ಕೊಡೋರು ಯಾರು ಅಲ್ಲಿ ಮಿಲಿಟರಿ ಒಳಗ? ಅಲ್ಲಿ ಹೇಳ್ತಾರೆ ಕಮಾಂಡರ್, ರಿಕ್ವೆಸ್ಟ್, ಇನ್ಸ್ಟ್ರಕ್ಷನ್, ಆಮೇಲೆ ಒಬೆ. ಕಮಾಂಡರ್ ಅಂತಾರೆ ಅವ್ರಿಗೆ. ಕಮಾಂಡರ್ ಅಂದ್ರ ಮಿಲಿಟರಿ ಹ್ಯಾಂಡ್ಗೆ ಹೆಡ್ ಆಫೀಸರ್ ಇರ್ತಾರ, ಕಮಾಂಡರ್ ಹೇಳ್ತಾರ. ಅವ್ರು ಕಂಟ್ರೋಲಿಗೆ ಬರಲಿಲ್ಲ ಟೆರರಿಸ್ಟ್ ಅಂದಾಗ ಅವ್ರು ಏನ್ ಮಾಡ್ತಾರ? ಗೋಲಿಬಾರ್ ಮಾಡ್ರಿ, ಶೂಟ್ ಮಾಡ್ರಿ, ಅವ್ರ ಕೊಲೆ ಅಂದ್ರೆ ಬಾಂಬ್ ಹಾರಿಸ್ರಿ ಅವ್ರ ಮೇಲೆ ಅಂತ ಹೇಳ್ತಾರ. ಅದಕ್ಕೆ ಹೆಡ್ ಯಾರು? ಕಮಾಂಡರ್. ಅವ್ರಿಗೆ ಏನಂತಾರ? ತಿಳಿತಾ? ಪೊಲೀಸರು FIR ಮಾಡ್ರಿ ಅಂತಿರ್ತಾರಲ್ಲ, ಪೊಲೀಸ್ ಅಂತ ಬಂದ್ರೆ ಅಲ್ಲಿ ಯಾರು ತಗೋಬೇಕು ನೀವು? PSI. ಯಾರು ತಗೋಬೇಕು? ಮಿಲಿಟರಿ ಸಂಬಂಧಪಟ್ಟಂಗ ಗೊತ್ತಲ್ಲ? ಮುಂದೆ ಅದು ಚೇಂಜ್ ಮಾಡಿದ್ರೆ ಬರಬೇಕು. ನೆಕ್ಸ್ಟ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಮಾಂಗ್ ದ ಫಾಲೋವಿಂಗ್ ಈಸ್. ಕರೆಕ್ಟ್ ಆಗಿ ನೀವು ಸ್ಪೆಲ್ ಮಾಡ್ಬೇಕಂದ್ರೆ ಸ್ಪೆಲ್ಲಿಂಗ್ ಹೇಳ್ಬೇಕು. ಇಲ್ಲಿ ನೋಡ್ರಿ ಯಾವ್ದದ? ಇಲ್ಲಿ ಟ್ರೀಟೆಡ್, ಟ್ರೀರೆಟ್ ಐತಲ್ಲ, ಇಲ್ಲಿ ಟ್ರೀಟ್. ಹಂಗಾರ ಸಿ ಆಪ್ಷನ್. ಟ್ರೀಟ್ ಅಂದ್ರೆ ಚೆನ್ನಾಗಿ ನೋಡ್ಕೋ. TREAT ಹೇಳ್ರಿ ನೋಡೋಣ. ಚೆನ್ನಾಗಿ ನೋಡ್ಕೊಳ್ರದ. ನಿಮ್ಮ ಮನೆಗೆ ಇವತ್ತು ಗೆಸ್ಟ್ ಬಂದ್ರ ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡ್ರಿ ಅಂತ. ನಿಮ್ಮ ಗುರುಗಳು ಬಂದಾರ ಚೆನ್ನಾಗಿ ಟ್ರೀಟ್ ಮಾಡ್ರಿ. ನಿಮ್ಮ ಯಜಮಾನ್ ಬಂದಾರ ಚೆನ್ನಾಗಿ ಟ್ರೀಟ್ ಮಾಡು ಅಂತ ಹೇಳ್ತಿರ್ತಾರೆ. ಅಂದ್ರೆ ಅವ್ರ ಯೋಗಕ್ಷೇಮವನ್ನು ನಾವು ನೋಡ್ಕೋಗ ಟ್ರೀಟ್ ಅಂತ ಕರಿತೀವಿ. ಇವೆಲ್ಲರೂ ಟ್ರೀಟ್ ಅಂತಲ್ವ, ಆದ್ರೆ ಒಳಗೆ ಹೋಗ್ಕೊಂಡು ನೋಡ್ಬೇಕು ನಾವು. ಸ್ಪೆಲ್ಲಿಂಗ್ ಇಂದ ಮುಂದಾಗಿರ್ತಾವೆ. ಅಲ್ಲಿಂದ ನಿಮ್ಮ ಜಾಣತನ ಚೆಕ್ ಮಾಡ್ತಿರ್ತಾರ. ನೀವು ಮೈಂಡ್ನಾಗ ಸೆಟ್ ಆಗಬೇಕು, ಇದು ಕರೆಕ್ಟ್ ಅಪ್ಪ ನಮ್ದು ಅನ್ನೋದು ಗೊತ್ತಾಗುತ್ತೆ. ಆಯ್ತಾ? ನೆಕ್ಸ್ಟ್ ಮೊದಲು ದ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಸೆಲ್ಫಿಶ್. ಸೆಲ್ಫಿಶ್ ಅಂದ್ರೆ ನೋಡ್ರಿ ಸ್ವಾರ್ಥಿ, ಎಲ್ಲರೂ ನಂದು ಅಂತೇಳಿ ಈ ಬೇರೆದವ್ರಿಗೆ ಯಾರಿಗೆ ಹೆಲ್ಪ್ ಮಾಡಲ್ಲ, ಅವ್ರಿಗೆ ಸೆಲ್ಫಿಶ್ ಅಂತ ಕರೀತಾರೆ. ನಾ ಚೆನ್ನಾಗಿರ್ಬೇಕು, ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಎಲ್ಲರೂ ಕೊಡ್ರಿ, ನನಗೆ ಬೇಕು, ನಾನೇ ಶ್ರೀಮಂತರು ಅಂತ ಹಿಂಗಿರ್ತೈತಿಲ್ಲ, ಅಂತಹ ವ್ಯಕ್ತಿಗಳಿಗೆ ಪರ್ಸನ್ಗೆ ಏನಂದ್ರ ಸೆಲ್ಫಿಶ್ ಫೆಲೋ ಅಂತಾರೆ. ಏನಂದ್ರ ಸೆಲ್ಫಿಶ್ ಫೆಲೋ ಅಥವಾ ಸೆಲ್ಫಿಶ್ ಮೆನ್ ವುಮೆನ್ ಯಾರಿರ್ತಾರ ಅವ್ರಿಗೆ ಅಂತಿರ್ತಾರೆ. ಅಂದ್ರೆ ಸ್ವಾರ್ಥಿಗಳು, ಬೇರೆಯವರ ಬಗ್ಗೆ ಹೇಳಿಕೆಯನ್ನು ಸಹಿಸಕ್ಕಾಗಲ್ಲ, ಸೆಲ್ಫಿಶ್ ಇರ್ತಾರೆ. ಅದಕ್ಕೆ ಪ್ರಿಫಿಕ್ಸ್ ಅಂತ ಹೇಳಿರಲ್ಲಿ. ದ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಸೆಲ್ಫಿಶ್ ಈಸ್ ಅನ್. ಸೆಲ್ಫಿಶ್ ಈಸ್ ಅನ್ ಅಂತ ತುಂಬಬೇಕು. ನಾವು ಅನ್ ಅಂತ ತುಂಬಬೇಕು. ನೋಡಿ ಬೇರೆ ಮಾತ್ರ ಡಿಸ್ ಅಂತ ಸೆಲ್ಫಿಶ್ ಅನ್ ಅಂತ ತುಂಬಬೇಕು. ನೋಡಲೆ ಕೊಟ್ಟಾರ ನನ್ ಅಂತ ಕೊಟ್ಟಾರ ತುಂಬಾರ್ದು ಸೆಲ್ಫಿಶ್ ಅನ್ ಬರ್ತದೆ. ದ ಬುಕ್ ಈಸ್ ಕೆಪ್ಟ್. ನೀನು ಪುಸ್ತಕವನ್ನು ಬಚ್ಚಿಡ್ತೀಯ. ಡ್ಯಾಶ್ ದ ಬ್ಯಾಗ್. ಬ್ಯಾಗಿನ ಬುಡಕ ಮೇಲೆ ಒಳಗೆ ಅಂದ್ರೆ ನಾವೇನು ಹಚ್ಬೇಕು? ಇನ್. ಕರೆಕ್ಟ್. ಹಿಂದೆ ಅಲ್ಲೇ ಬಂದಿತ್ತಿಲ್ಲ ಇನ್. ವೆರಿ ಗುಡ್. ಅಲ್ಲಿ ಆಪ್ಷನ್ ಸಿ ಹಾಕೊಳ್ರಿ. ದ ಪರ್ಸನ್ ಹೂ ಅಗ್ರೆಸಿವ್ ಇನ್ ದ ಕೋರ್ಟ್. ದ ಪರ್ಸನ್ ಹೂ ಆರ್ಗ್ಯೂ ಇನ್ ದ ಕೋರ್ಟ್. ಕೋರ್ಟ್ ನಲ್ಲಿ ಆರ್ಗ್ಯೂ ಅಂದ್ರ ವಾದ ವಿವಾದ ಮಾಡೋರು ಯಾರು? ಜಡ್ಜ್, ಆಫೀಸರ್, ಏನ್ ಪೊಲೀಸ್, ಏನ್ ಲಾಯರ್? ಲಾಯರ್. ಜಡ್ಜ್ ಏನ್ ಮಾಡ್ತಾನ? ಜಡ್ಜ್ಮೆಂಟ್ ಕೊಡ್ತಾನ. ತಮ್ಮ ಫೈನಲ್ಗೆ ಓಕೆ ಕೊಡೋರು ಜಡ್ಜ್ಮೆಂಟ್ ಕೊಡೋರು ಅಂದ್ರ ಅಲ್ಲಿ ಜಡ್ಜ್. ವಾದ ಮಾಡೋರು, ಆರ್ಗ್ಯೂ ಮಾಡೋರು ಅಂದ್ರೆ ವಾದ ಪ್ರತಿವಾದ. ಅಲ್ಲೊಂದು ಪಕ್ಷ ಇರ್ತದೆ, ಇಲ್ಲೊಂದು ಪಕ್ಷ ಇರ್ತೈತಲ್ಲ. ಆ ಲಾಯರ್ ಮಾತಾಡ್ತಾರ, ಅವ್ರು ಮಾತಾಡಿದಕ್ಕೆ ಪ್ರತಿ ಉತ್ತರವಾಗಿ ಇವ್ರು ಮಾತಾಡ್ತಾರೆ. ಅದಕ್ಕೆ ಆರ್ಗ್ಯೂ ಮಾಡೋದಂತಾರೆ. ಮಾತಿಗೆ ಮಾತು ಅನ್ನೋದು ಅದು ಆರ್ಗ್ಯೂ ಅಂತ ಕರೀತಾರ. ಮಾತಿಗೆ ಮಾತ ಬೆಳೆಸ್ತ್ರಿ ಅಂತಿರಲ್ಲ, ಆರ್ಗ್ಯೂ ಮಾಡೋದಂತಾರೆ. ಅಲ್ಲಿ ಲಾಯರ್ ಮಾಡ್ತಾರ ಆ ಕೆಲಸನ. ಜಡ್ಜ್ಮೆಂಟ್ ಮಾಡೋದು ಯಾರು? ಜಡ್ಜ್. ಪನಿಷ್ಮೆಂಟ್ ಕೊಡೋರು ಯಾರು ಸಮಾಜದಲ್ಲಿ? ವೆರಿ ಗುಡ್. ಚಪ್ಪಾಳೆ ಹಾಕ್ತೀವಿ, ಹೆಂಗ್ ಕ್ಯಾಚ್ ಮಾಡಿ. ಸಮಾಜದಲ್ಲಿ ಯಾರಾದ್ರೂ ತಪ್ಪುಗಳನ್ನು ಮಾಡಿದ್ರೆ, ಸರಿಯಾದದನ್ನು ಮಾಡದೇ ಇದ್ದಿದ್ರೆ, ನಿಮ್ಮ ಮನ ಬಂದ
ಸಮಾಜ ಒಪ್ಪಲಾರ್ದ ಕೆಲಸ ಮಾಡಿದ್ರೆ ಪನಿಷ್ಮೆಂಟ್ ಅಂದ್ರೆ ಹೊಡ್ತಾ ಯಾರು ಕೊಡ್ತಾರ ನೆನ್ಪಿಟ್ಬೇಕಪ್ಪ ಹೌದಾ ಚೆನ್ನಾಗಿ ಸ್ಕೂಲಲ್ಲಿ ಪನಿಷ್ಮೆಂಟ್ ಕೊಟ್ಟು ವಿದ್ಯೆ ಕೊಡೋರು ಯಾರು ಯಾವ್ದಲ್ಲ ಸುಟೇಬಲ್ ಆದದನ್ನು ನಾವು ಹಾಕ್ಬೇಕಂತ ನೆಕ್ಸ್ಟ್ ಅರೇಂಜ್ ದಿ ವರ್ಡ್ಸ್ ಆಸ್ ಯು ಫೈಂಡ್ ದೆಮ್ ಇನ್ ಎ ಡಿಕ್ಷನರಿ ಒಳಗೆ ಅರೇಂಜ್ ಮಾಡಿದ್ರೆ ಗೊತ್ತ ಡಿಕ್ಷನರಿ ಟೈಪ್ ಅಂತ ಬಂದ್ರಂದ್ರ ಏನಿದ್ದ ಮತ್ತೆ ಯಾವ್ದು ಬರ್ತ ಶಬ್ದ ಏನಿದ್ದ ಯಾವ್ದು ಶಬ್ದ ಹುಡುಕ್ಬೇಕು ಏನಿದೆ ಎರಡಿದ್ರೆ ಎರಡನ್ನೂ ಜೋಡಿಸ್ಬೇಕು ಎ ಆದ್ಮೇಲೆ ಬಿ ಜೋಡಿಸ್ಬೇಕು ಬಿ ಜೋಡಿಸ್ಕೊಳಕ್ ಹೋದಾಗ ಬಿದಾಗಿಲ್ಲ ಬಿಟ್ಟು ಬಿಡ್ಬೇಕು ಮತ್ತೆ ಸಿ ಜೋಡಿಸ್ಕೋಬೇಕು ಸಿದಾಗಿಲ್ಲ ಬಿಟ್ಟು ಬಿಡ್ಬೇಕು ಡಿದಾಗ ಹಿಂಗ ಅಂದ್ರೆ ಕ್ಯಾಪಿಟಲ್ ವೈಸ್ ನೀವು ಕರೆಕ್ಟಾಗಿ ಜೋಡಿಸ್ಕೊಂಡಾಗ ಡಿಕ್ಷನರಿ ವರ್ಡ್ಸ್ ಅಂತ ಕರಿತೀವಿ ಇಲ್ಲಿ ನೋಡ್ಬೇಕು ಒಂದನೇದು ಸೀಲಿದ್ದ ಬಂದೈತಿ ಎರಡನೇದು ಸೀಲಿದ್ದ ಬಂದೈತಿ ಮೂರನೇದು ಸೀಲಿದ್ದ ಬಂದೈತಿ ಅದು ಹಿಂಗ್ ಬಂದಾಗ ಸಿ ಮುಂದ ಎ ಬರ್ಬೇಕು ಸಿ ಮುಂದ ಆಮೇಲೆ ಬಿ ಬರ್ಬೇಕು ಸಿ ನಿಂದ ಆಮೇಲೆ ಸಿ ಬರ್ಬೇಕು ಹಿಂಗ ಆಪ್ಷನ್ ಬಿ ನೋಡ್ಕೊಳ್ರಿ ಜೋಡಿಸ್ರಿ ಒಂದೇದು ಐದನೇ ತೊಗೊಳ್ರಿ ಐದನೇದು ಫಸ್ಟ್ ಬರ್ತದೆ ನಾಲ್ಕನೇದು ಫಸ್ಟ್ ಬರ್ತೈತಿ ಎ ಬಂತ ಸಿ ಎ ಆರ್ ಇ ಎಸ್ ಹೇಳ್ರಿ ಸಿ ಎ ಆರ್ ಇ ಎಸ್ ಆಯ್ತಾ ಇಲ್ಲೇನು ಬಂತು ಎ ಬಂತು ಬಿ ಬರೋದು ಹುಡುಕ್ರಿ ಅದ್ರಾಗ ಎರಡನೇ ನೋಡ್ರಿ ಸಿ ನೋಡಿ ಎರಡನೇದ್ರ ಮುಂದೆ ಅಕ್ಷರ ಬಿ ಇಲ್ಲ ಸಿ ಇಲ್ಲ ಡಿ ಇಲ್ಲ ಡಿ ಹೆಚ್ ಬರುತ್ತಲ್ಲ ಅವು ಇಲ್ಲ ಅಂದ್ರೆ ಹೆಚ್ ತಗೋಬೇಕು ನಾವು ಇರ್ಲಾರ್ದ ಅಕ್ಷರನ ನೋಡ್ಕೊತ ಹೋಗ್ಬೇಕು ಹೆಚ್ ತಗೋಬೇಕು ಹೆಚ್ ಏನೈತದೆ ಚೈಲ್ಡ್ಹುಡ್ ಹೇಳ್ರಿ ನೋಡೋಣ ಸಿ ಎಚ್ ಆರ್ ಎಲ್ ಡಿ ಎಚ್ ಓಡಿ ಎಚ್ ಡಬಲ್ ಓಡಿ ಚೈಲ್ಡ್ಹುಡ್ ಅಂದ್ರ ಸಣ್ಣ ವಯಸ್ಸು ಅಂದ್ರ ಹುಡುಕ್ತನ ಅದು ಚೈಲ್ಡ್ಹುಡ್ ಅಂದ್ರ ಅಲ್ಲಿ ಏನ್ ಬರ್ಲಿಲ್ಲ ಬಿ ಬರ್ಲಿಲ್ಲ ಸಿ ಬರ್ಲಿಲ್ಲ ಡಿ ಬರ್ಲಿಲ್ಲ ಡಿ ಆದ್ಮೇಲೆ ಇ ಬರ್ಲಿಲ್ಲ ಇ ಎಫ್ ಬರ್ಲಿಲ್ಲ ಜಿ ಬರ್ಲಿಲ್ಲ ಎಚ್ ಬಂತು ಅಲ್ಲಿ ಬಂದಿಲ್ಲ ಅಂದ್ರೆ ಅವ್ನು ಬಿಟ್ಕೊಂತ ಹೋಗ್ಬೇಕು ನಾವು ನೆನಪಿಟ್ಕೋ ತಾಯಿ ಅದು ಬರಬೇಕಂತಿಲ್ಲ ಎಲ್ಲರೂ ನೆನ್ಪಿಟ್ಕೊಳ್ರಿ ನೀವು ನೋಡ್ಕೊಂತ ಹೋಗ್ಬೇಕು ಇಲ್ಲ ಚೋಡ್ದಿಯ ಇಲ್ಲ ಬಿಟ್ಟಾಕ ಜಿ ಹೆಚ್ಚಾಗಿಂದ ಆಯ್ ಬಂದೈತೆ ನೋಡ್ರಿ ಆಯ್ ಬರ್ಬೇಕು ಆಯ್ ಬಂದ ಮೂರನೇದು ಒಂದೇದು ಆಯ್ ಬಂದಿಲ್ಲ ಮತ್ತೆ ಮೂರನೇದ ಅವನಷ್ಟು ನೀವು ಸರಿ ಜೋಡಿಸ್ಬೇಕು ನೋಡಿ ಸರಿ ಜೋಡಿಸಿ ಬರೆಯುವಾಗ ಗೊತ್ತಾದ ಇದನ್ನ ಕರೆಕ್ಟಾಗಿ ತಿಳ್ಕೊಂಡು ಟೈಮ್ ಈಸ್ ವೆರಿ ಶಾರ್ಟ್ ಈಗ ವೇಳೆ ಬಹಳ ಕಡಿಮೆ ಇದೆ ನೀವು ಇವತ್ತು ಯಾವ ಬುಧವಾರ ಗುರು ಶುಕ್ರ 2 ವಾರ ನಾಳೆ ಇವತ್ತು ಬುಧವಾರ ಹಿಡಿದ್ರೆ 3 ದಿವಸ ನೀವು ಬಿಟ್ಟು ಬಿಡ್ದ ಏನು ಮಾಡ್ಬೇಕು ಎಲ್ಲ ಪೇಪರ್ ರಿವಿಷನ್ ಮಾಡ್ಬೇಕು ನೀವು ಗಟ್ಟಿ ಹಂಗಂತ ಹೇಳೋದಿಲ್ಲ ನಾನು ಒಂದರಿಂದ ನೀವೆಲ್ಲ ಓದ್ತಾ ಇರ್ಬೇಕು ಹಂಗ ನೋಡಿ ಮ್ಯಾಲ್ ಕ್ವಶನ್ ಕೆಳಗೆ ಆಪ್ಷನ್ ನಾನು ಯಾಕಂದ್ರೆ ಇಷ್ಟು ಆಪ್ಷನ್ ನಾನು ಏನು ಮಾಡ್ತೀವಿ ಗೊತ್ತಾ ತಿಳಿಸ್ಕೊಂತ ಹೋಗಿ ಅವನು ನೀವು ಮೆಮ್ರಿ ಹಾಕಿದ ಗೆದ್ದದ್ರಲ್ಲಿ 2 ಮಾತಿಲ್ಲ ಗ್ಯಾರಂಟಿ ವಿನ್ ಆಗೇ ಆಗ್ತದೆ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡ್ರಿ ಕೇಳಿದ್ದಕ್ಕೆ ಧನ್ಯವಾದಗಳು